ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಹಾಕಿದ್ದ ಆರೋಪಿಯನ್ನ ಲಾಕ್ ಮಾಡಲಾಗಿದೆ. ಒಂದು ದಿನ ಪೊಲೀಸ್ ಕಸ್ಟಡಿಗೆ ಆರೋಪಿ ಸತೀಶ್ನನ್ನ ನೀಡಲಾಗಿದೆ. ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಒಳಗಾಗಿದ್ರು ಸತೀಶ್. ಈಗ 1 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಮೈಸೂರಿನ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗಿತ್ತು. ಈಗ 1 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಸದ್ಯಕ್ಕೆ ಆರೋಪಿ ಸತೀಶ್ ರನ್ನ ಶಿಫ್ಟ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, 1 ದಿನಗಳ ಪೊಲೀಸ್ ಕಸ್ಟಡಿ, ಪೊಲೀಸರ ತನಿಖೆ ಒಂದು ಹಂತದಲ್ಲಿ ನಡೀತಾ ಇದ್ದಾರೆ. ರಾಜಕೀಯ ಮೇಲಾಟಗಳು ಮತ್ತೊಂದು ಮಜಲಲ್ಲಿ ನಡೀತಲೇ ಇದೆ. ಸದ್ಯಕ್ಕೆನೆಲ್ಲ ಅಪ್ಡೇಟ್ಸ್ ಇದೆ. ಸ್ಮಿತಾ, ನೋಡಿ, ಯಾವುದೇ ಒಂದು ವಿಚಾರವನ್ನ ತಗೊಂಡ್ರು ಕೂಡ ಯಾವುದು ಕೂಡ ಓವರ್ ಆಗಿರಬಾರ್ದು. ಆದ್ರೆ ಇಲ್ಲಿ ಆಗಿರೋದು ಕೂಡ ಅದೇ ಅಂತ ಅನಿಸ್ತಾ ಇದೆ. ಯಾರೋ ಕಳಿಸಿದ ಫೋಟೋವನ್ನ ತಾನು ತನ್ನ ಸ್ಟೇಟಸ್ಗೆ ಹಾಕೊಂಡಿದ್ದ ಕಾರಣಕ್ಕಾಗಿ ಆತನ ವಿರುದ್ಧ ಒಂದಷ್ಟು ಆರೋಪಗಳು ಕೇಳಿ ಬರುತ್ತೆ. ತಕ್ಷಣ ಸತೀಶ್ನನ್ನ ಪೊಲೀಸರು ಆತನ ವಿರುದ್ಧವಾಗಿ ದೂರು ಬರ್ತಾ ಇದ್ದಂತೆ ಆತನನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಅರೆಸ್ಟ್ ಮಾಡಿದ ಬಳಿಕ ಆತ ಯಾವ ಕಾರಣಕ್ಕೋಸ್ಕರ ಹಾಕದ, ಇದರ ಹಿನ್ನೆಲೆ ಏನು, ಇವರ ಅಜೆಂಡಾ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸುವಂತ ಸಂದರ್ಭದಲ್ಲೇ ಆತನನ್ನ ಉದಯಗಿರಿ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ಆತನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸುತ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಏಕಾಏಕಿ ಒಂದು ಧರ್ಮದ ಸಾಕಷ್ಟು ಜನ ಇಲ್ಲಿ ಆಗಮಿಸಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾರೆ. ಪ್ರತಿಭಟನೆ ಮಾಡಿ ಅವರ ಮನವಿಯನ್ನ ಸ್ವೀಕಾರ ಮಾಡಲಿಲ್ಲ ಅಂತ ಕೇಳಿ ಅವರು ತಕ್ಷಣ ಒಂದು ರೀತಿಯಲ್ಲಿ ಪ್ರವೋಕ್ ಆಗುವಂತ ಕೆಲಸವನ್ನ ಮಾಡ್ತಾರೆ. ಮೌಲ್ವಿ ಒಬ್ಬ ಪ್ರಚೋದನಾತ್ಮಕಾರಿಯಾದಂತಹ ಒಂದು ಹೇಳಿಕೆಯನ್ನ, ಅಂದ್ರೆ ಭಾಷಣವನ್ನ ಮಾಡಿದ ಬಳಿಕ ಈ ಒಂದು ಏರಿಯಾದ ಸುತ್ತಮುತ್ತಲಿದ್ದಂಥವರೆಲ್ಲರೂ ಕೂಡ ಕಲ್ಲುಗಳ ಸಮೇತವಾಗಿ ಬಂದು ಇದೇ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟವನ್ನ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ 10ಕ್ಕಿಂತ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಕೂಡ ಏಟ್ಗಳಾಗುತ್ತೆ. ಸೊ ಆ ಸತೀಶ್ನ ಒಂದು ಪೋಸ್ಟ್ ನಿಂದಾಗಿ ಇಷ್ಟೆಲ್ಲ ಬೆಳವಣಿಗೆಗಳಾಗುತ್ತೆ. ಇವತ್ತು ಈ ಒಂದು ಉದಯಗಿರಿ ಪೊಲೀಸ್ ಠಾಣೆ ಸುತ್ತಮುತ್ತಲೂ ಕೂಡ ಸಾಕಷ್ಟು ಭದ್ರತೆಯನ್ನು ವಹಿಸಿಕೊಳ್ಳುವಂತ ಕೆಲಸಗಳು ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಉದಯಗಿರಿಯ ಮುಖ್ಯ ರಸ್ತೆಯಲ್ಲೂ ಕೂಡ 3-4 ಜಾಗದಲ್ಲಿ KSRP ತುಕಡಿಗಳನ್ನ ಹಾಕುವ ಮೂಲಕ ಭದ್ರತೆಯನ್ನು ವಹಿಸಲಾಗಿದೆ. ಸೊ ಈ ಹಂತಕ್ಕೆ ಬಂದು ನಿಂತಿರುವಂತಹ ಹಿನ್ನೆಲೆಯಲ್ಲಿ, ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸತೀಶ್ನನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. 1 ದಿನ ಕಸ್ಟಡಿಗೆ ಪಡೆದುಕೊಂಡಿರುವಂತಹ ಪೊಲೀಸರು ಈಗ ಹೆಚ್ಚಿನ ವಿಚಾರಣೆಗೊಳಪಡಿಸ್ತಾರೆ. ಇದರ ಹಿಂದೆ ಯಾರಾದ್ರೂ ಇದ್ದಾರಾ ಅಥವಾ ಯಾವ ಕಾರಣಕ್ಕೋಸ್ಕರ ಆತ ಈ ರೀತಿಯಾಗಿ ಪೋಸ್ಟ್ ಅನ್ನ ಹಾಕದ, ಇದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ಇದು ಒಂದು ಕಡೆ ಆದ್ರೆ ಸ್ಮಿತಾ, ಮತ್ತೊಂದು ಕಡೆ CCB ಪೊಲೀಸರು ಇಲ್ಲಿಯವರೆಗೂ ಈ ಒಂದು ಪೊಲೀಸ್ ಠಾಣೆಯ ಮೇಲಕ್ಕೆ ಕಲ್ಲುಗಳನ್ನ ತೂರಾಟ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DCP ಜಾಹ್ನವಿ ಅವರ ವೆಹಿಕಲ್ ಮೇಲೆ ಕಲ್ಲು ತೂರಾಟ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸಾಕ್ಷಿಗಳನ್ನ ಇಟ್ಟುಕೊಂಡು 20 ಜನರನ್ನ ಇಲ್ಲಿಯವರೆಗೂ ಕೂಡ ವಶಕ್ಕೆ ಪಡೆದುಕೊಂಡು ಅಂದ್ರೆ ಅರೆಸ್ಟ್ ಮಾಡಿದ್ದಾರೆ. ಅವರನ್ನು ಕೂಡ ಹೆಚ್ಚಿನ ವಿಚಾರಣೆಯನ್ನ ಕೂಡ ಒಳಪಡಿಸಿದ್ದಾರೆ. ನೋಡಿ, FIR ಅಲ್ಲಿ 1000ಕ್ಕಿಂತ ಹೆಚ್ಚು ಜನರ ಹೆಸರಿದೆ. ಅದರಲ್ಲಿ 20 ಜನರ ಅಂದ್ರೆ 1000ಕ್ಕಿಂತ ಹೆಚ್ಚು ಜನ ಕಲ್ಲು ತೂರಾಟವನ್ನ ಮಾಡಿದ್ರು ಅಂತ ಹೇಳಲಾಗಿತ್ತು. ರೈಟ್. ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಹಾಕಿದ್ದ ಆರೋಪಿಯನ್ನ ಲಾಕ್ ಮಾಡಲಾಗಿದೆ. 1 ದಿನ ಪೊಲೀಸ್ ಕಸ್ಟಡಿಗೆ ಆರೋಪಿ ಸತೀಶ್ನನ್ನ ನೀಡಲಾಗಿದೆ. ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಒಳಗಾಗಿದ್ರು ಸತೀಶ್. ಈಗ 1 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಮೈಸೂರಿನ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗಿತ್ತು. ಈಗ 1 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಸದ್ಯಕ್ಕೆ ಆರೋಪಿ ಸತೀಶ್ ರನ್ನ ಶಿಫ್ಟ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, 1 ದಿನಗಳ ಪೊಲೀಸ್ ಕಸ್ಟಡಿ, ಪೊಲೀಸರ ತನಿಖೆ ಒಂದು ಹಂತದಲ್ಲಿ ನಡೀತಾ ಇದ್ದಾರೆ. ರಾಜಕೀಯ ಮೇಲಾಟಗಳು ಮತ್ತೊಂದು ಮಜಲಲ್ಲಿ ನಡೀತಲೇ ಇದೆ. ಸದ್ಯಕ್ಕೆನೆಲ್ಲ ಅಪ್ಡೇಟ್ಸ್ ಇದೆ. ಸ್ಮಿತಾ, ನೋಡಿ, ಯಾವುದೇ ಒಂದು ವಿಚಾರವನ್ನ ತಗೊಂಡ್ರು ಕೂಡ ಯಾವುದು ಕೂಡ ಓವರ್ ಆಗಿರಬಾರ್ದು. ಆದ್ರೆ ಇಲ್ಲಿ ಆಗಿರೋದು ಕೂಡ ಅದೇ ಅಂತ ಅನಿಸ್ತಾ ಇದೆ. ಯಾರೋ ಕಳಿಸಿದ ಫೋಟೋವನ್ನ ತಾನು ತನ್ನ ಸ್ಟೇಟಸ್ಗೆ ಹಾಕೊಂಡಿದ್ದ ಕಾರಣಕ್ಕಾಗಿ ಆತನ ವಿರುದ್ಧ ಒಂದಷ್ಟು ಆರೋಪಗಳು ಕೇಳಿ ಬರುತ್ತೆ. ತಕ್ಷಣ ಸತೀಶ್ನನ್ನ ಪೊಲೀಸರು ಆತನ ವಿರುದ್ಧವಾಗಿ ದೂರು ಬರ್ತಾ ಇದ್ದಂತೆ ಆತನನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಅರೆಸ್ಟ್ ಮಾಡಿದ ಬಳಿಕ ಆತ ಯಾವ ಕಾರಣಕ್ಕೋಸ್ಕರ ಹಾಕದ, ಇದರ ಹಿನ್ನೆಲೆ ಏನು, ಇವರ ಅಜೆಂಡಾ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸುವಂತ ಸಂದರ್ಭದಲ್ಲೇ ಆತನನ್ನ ಉದಯಗಿರಿ ಪೊಲೀಸ್
ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ಆತನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸುತ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಏಕಾಏಕಿ ಒಂದು ಧರ್ಮದ ಸಾಕಷ್ಟು ಜನ ಇಲ್ಲಿ ಆಗಮಿಸಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾರೆ. ಪ್ರತಿಭಟನೆ ಮಾಡಿ ಅವರ ಮನವಿಯನ್ನ ಸ್ವೀಕಾರ ಮಾಡಲಿಲ್ಲ ಅಂತ ಕೇಳಿ ಅವರು ತಕ್ಷಣ ಒಂದು ರೀತಿಯಲ್ಲಿ ಪ್ರವೋಕ್ ಆಗುವಂತ ಕೆಲಸವನ್ನ ಮಾಡ್ತಾರೆ. ಮೌಲ್ವಿ ಒಬ್ಬ ಪ್ರಚೋದನಾತ್ಮಕಾರಿಯಾದಂತ ಒಂದು ಹೇಳಿಕೆಯನ್ನ ಅಂದ್ರೆ ಭಾಷಣವನ್ನ ಮಾಡಿದ ಬಳಿಕ ಈ ಒಂದು ಏರಿಯಾದ ಸುತ್ತಮುತ್ತಲಿದ್ದಂಥವರೆಲ್ಲರೂ ಕೂಡ ಕಲ್ಲುಗಳಲ್ಲಿ ಬಂದು ಕಲ್ಲುಗಳ ಸಮೇತವಾಗಿ ಬಂದು ಇದೇ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟವನ್ನ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ 10ಕ್ಕಿಂತ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಕೂಡ ಏಟ್ಗಳಾಗುತ್ತೆ. ಸೊ ಆ ಸತೀಶ್ನ ಒಂದು ಪೋಸ್ಟ್ ಇಂದಾಗಿ ಇಷ್ಟೆಲ್ಲ ಬೆಳವಣಿಗೆಗಳಾಗುತ್ತೆ. ಇವತ್ತು ಈ ಒಂದು ಉದಯಗಿರಿ ಪೊಲೀಸ್ ಠಾಣೆ ಸುತ್ತಮುತ್ತಲೂ ಕೂಡ ಸಾಕಷ್ಟು ಭದ್ರತೆಯನ್ನು ವಹಿಸಿಕೊಳ್ಳುವಂತ ಕೆಲಸಗಳು ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಉದಯಗಿರಿಯ ಮುಖ್ಯ ರಸ್ತೆಯಲ್ಲೂ ಕೂಡ 3-4 ಜಾಗದಲ್ಲಿ KSRP ತುಕಡಿಗಳನ್ನ ಹಾಕುವ ಮೂಲಕ ಭದ್ರತೆಯನ್ನು ವಹಿಸಲಾಗಿದೆ. ಸೊ ಈ ಹಂತಕ್ಕೆ ಬಂದು ನಿಂತಿರುವಂತಹ ಹಿನ್ನೆಲೆಯಲ್ಲಿ ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸತೀಶ್ ನನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಒಂದು ದಿನ ಕಸ್ಟಡಿಗೆ ಪಡೆದುಕೊಂಡಿರುವಂತಹ ಪೊಲೀಸರು ಈಗ ಹೆಚ್ಚಿನ ವಿಚಾರಣೆಗೊಳಪಡಿಸ್ತಾರೆ. ಇದರ ಹಿಂದೆ ಯಾರಾದ್ರೂ ಇದ್ದಾರಾ ಅಥವಾ ಯಾವ ಕಾರಣಕ್ಕೋಸ್ಕರ ಆತ ಈ ರೀತಿಯಾಗಿ ಪೋಸ್ಟ್ ಅನ್ನ ಹಾಕದ, ಇದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ಇದು ಒಂದು ಕಡೆ ಆದ್ರೆ ಸ್ಮಿತಾ, ಮತ್ತೊಂದು ಕಡೆ CCB ಪೊಲೀಸರು ಇಲ್ಲಿಯವರೆಗೂ ಈ ಒಂದು ಪೊಲೀಸ್ ಠಾಣೆಯ ಮೇಲಕ್ಕೆ ಕಲ್ಲುಗಳನ್ನ ತೂರಾಟ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DCP ಜಾಹ್ನವಿ ಅವರ ವೆಹಿಕಲ್ ಮೇಲೆ ಕಲ್ಲು ತೂರಾಟ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸಾಕ್ಷಿಗಳನ್ನ ಇಟ್ಟುಕೊಂಡು 20 ಜನರನ್ನ ಇಲ್ಲಿಯವರೆಗೂ ಕೂಡ ವಶಕ್ಕೆ ಪಡೆದುಕೊಂಡು ಅಂದ್ರೆ ಅರೆಸ್ಟ್ ಮಾಡಿದ್ದಾರೆ. ಅವರನ್ನು ಕೂಡ ಹೆಚ್ಚಿನ ವಿಚಾರಣೆಯನ್ನ ಕೂಡ ಒಳಪಡಿಸಿದ್ದಾರೆ. ನೋಡಿ, FIR ಅಲ್ಲಿ 1,000ಕ್ಕಿಂತ ಹೆಚ್ಚು ಜನರ ಹೆಸರಿದೆ. ಅದರಲ್ಲಿ 20 ಜನರ ಅಂದ್ರೆ 1,000ಕ್ಕಿಂತ ಹೆಚ್ಚು ಜನ ಕಲ್ಲು ತೂರಾಟವನ್ನ ಮಾಡಿದ್ರು ಅಂತ ಹೇಳಲಾಗಿತ್ತು. ರೈಟ್. ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಹಾಕಿದ್ದ ಆರೋಪಿಯನ್ನ ಲಾಕ್ ಮಾಡಲಾಗಿದೆ. ಒಂದು ದಿನ ಪೊಲೀಸ್ ಕಸ್ಟಡಿಗೆ ಆರೋಪಿ ಸತೀಶ್ನನ್ನ ನೀಡಲಾಗಿದೆ. ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಒಳಗಾಗಿದ್ದರು ಸತೀಶ್. ಈಗ 1 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಮೈಸೂರಿನ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗಿತ್ತು. ಈಗ 1 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಸದ್ಯಕ್ಕೆ ಆರೋಪಿ ಸತೀಶ್ ರನ್ನ ಶಿಫ್ಟ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, 1 ದಿನಗಳ ಪೊಲೀಸ್ ಕಸ್ಟಡಿ, ಪೊಲೀಸರ ತನಿಖೆ ಒಂದು ಹಂತದಲ್ಲಿ ನಡೀತಾ ಇದ್ದಾರೆ. ರಾಜಕೀಯ ಮೇಲಾಟಗಳು ಮತ್ತೊಂದು ಮಜಲಲ್ಲಿ ನಡೀತಲೇ ಇದೆ. ಸದ್ಯಕ್ಕೆನೆಲ್ಲ ಅಪ್ಡೇಟ್ಸ್ ಇದೆ. ಸ್ಮಿತಾ, ನೋಡಿ, ಯಾವುದೇ ಒಂದು ವಿಚಾರವನ್ನ ತಗೊಂಡ್ರು ಕೂಡ ಯಾವುದು ಕೂಡ ಓವರ್ ಆಗಿರಬಾರ್ದು. ಆದ್ರೆ ಇಲ್ಲಿ ಆಗಿರೋದು ಕೂಡ ಅದೇ ಅಂತ ಅನಿಸ್ತಾ ಇದೆ. ಯಾರೋ ಕಳಿಸಿದ ಫೋಟೋವನ್ನ ತಾನು ತನ್ನ ಸ್ಟೇಟಸ್ಗೆ ಹಾಕೊಂಡಿದ್ದ ಕಾರಣಕ್ಕಾಗಿ ಆತನ ವಿರುದ್ಧ ಒಂದಷ್ಟು ಆರೋಪಗಳು ಕೇಳಿ ಬರುತ್ತೆ. ತಕ್ಷಣ ಸತೀಶ್ನನ್ನ ಪೊಲೀಸರು ಆತನ ವಿರುದ್ಧವಾಗಿ ದೂರು ಬರ್ತಾ ಇದ್ದಂತೆ ಆತನನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಅರೆಸ್ಟ್ ಮಾಡಿದ ಬಳಿಕ ಆತ ಯಾವ ಕಾರಣಕ್ಕೋಸ್ಕರ ಹಾಕದ, ಇದರ ಹಿನ್ನೆಲೆ ಏನು, ಇವರ ಅಜೆಂಡಾ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸುವಂತ ಸಂದರ್ಭದಲ್ಲೇ ಆತನನ್ನ ಉದಯಗಿರಿ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ಆತನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸುತ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಏಕಾಏಕಿ ಒಂದು ಧರ್ಮದ ಸಾಕಷ್ಟು ಜನ ಇಲ್ಲಿ ಆಗಮಿಸಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾರೆ. ಪ್ರತಿಭಟನೆ ಮಾಡಿ ಅವರ ಮನವಿಯನ್ನ ಸ್ವೀಕಾರ ಮಾಡಲಿಲ್ಲ ಅಂತ ಕೇಳಿ ಅವರು ತಕ್ಷಣ ಒಂದು ರೀತಿಯಲ್ಲಿ ಪ್ರವೋಕ್ ಆಗುವಂತ ಕೆಲಸವನ್ನ ಮಾಡ್ತಾರೆ. ಮೌಲ್ವಿ ಒಬ್ಬ ಪ್ರಚೋದನಾತ್ಮಕಾರಿಯಾದಂತ ಒಂದು ಹೇಳಿಕೆಯನ್ನ ಅಂದ್ರೆ ಭಾಷಣವನ್ನ ಮಾಡಿದ ಬಳಿಕ ಈ ಒಂದು ಏರಿಯಾದ ಸುತ್ತಮುತ್ತಲಿದ್ದಂಥವರೆಲ್ಲರೂ ಕೂಡ ಕಲ್ಲುಗಳಲ್ಲಿ ಬಂದು ಕಲ್ಲುಗಳ ಸಮೇತವಾಗಿ ಬಂದು ಇದೇ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟವನ್ನ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ 10ಕ್ಕಿಂತ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಕೂಡ ಏಟ್ಗಳಾಗುತ್ತೆ. ಸೊ ಆ ಸತೀಶ್ನ ಒಂದು ಪೋಸ್ಟ್ ಇಂದಾಗಿ ಇಷ್ಟೆಲ್ಲ ಬೆಳವಣಿಗೆಗಳಾಗುತ್ತೆ. ಇವತ್ತು ಈ ಒಂದು ಉದಯಗಿರಿ ಪೊಲೀಸ್ ಠಾಣೆ ಸುತ್ತಮುತ್ತಲೂ ಕೂಡ ಸಾಕಷ್ಟು ಭದ್ರತೆಯನ್ನು ವಹಿಸಿಕೊಳ್ಳುವಂತ ಕೆಲಸಗಳು ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಉದಯಗಿರಿಯ ಮುಖ್ಯ ರಸ್ತೆಯಲ್ಲೂ ಕೂಡ 3-4 ಜಾಗದಲ್ಲಿ KSRP ತುಕಡಿಗಳನ್ನ ಹಾಕುವ ಮೂಲಕ ಭದ್ರತೆಯನ್ನು ವಹಿಸಲಾಗಿದೆ. ಸೊ ಈ ಹಂತಕ್ಕೆ ಬಂದು ನಿಂತಿರುವಂತಹ ಹಿನ್ನೆಲೆಯಲ್ಲಿ ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸತೀಶ್ ನನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. 1 ದಿನ ಕಸ್ಟಡಿಗೆ ಪಡೆದುಕೊಂಡಿರುವಂತಹ ಪೊಲೀಸರು ಈಗ ಹೆಚ್ಚಿನ ವಿಚಾರಣೆಗೊಳಪಡಿಸ್ತಾರೆ. ಇದರ ಹಿಂದೆ ಯಾರಾದ್ರೂ ಇದ್ದಾರಾ ಅಥವಾ ಯಾವ ಕಾರಣಕ್ಕೋಸ್ಕರ ಆತ ಈ ರೀತಿಯಾಗಿ ಪೋಸ್ಟ್ ಅನ್ನ ಹಾಕದ, ಇದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ಇದು ಒಂದು ಕಡೆ ಆದ್ರೆ ಸ್ಮಿತಾ, ಮತ್ತೊಂದು ಕಡೆ CCB ಪೊಲೀಸರು ಇಲ್ಲಿಯವರೆಗೂ ಈ ಒಂದು ಪೊಲೀಸ್ ಠಾಣೆಯ ಮೇಲಕ್ಕೆ ಕಲ್ಲುಗಳನ್ನ ತೂರಾಟ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DCP ಜಾಹ್ನವಿ ಅವರ ವೆಹಿಕಲ್ ಮೇಲೆ ಕಲ್ಲು ತೂರಾಟ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸಾಕ್ಷಿಗಳನ್ನ ಇಟ್ಟುಕೊಂಡು 20 ಜನರನ್ನ ಇಲ್ಲಿಯವರೆಗೂ ಕೂಡ ವಶಕ್ಕೆ ಪಡೆದುಕೊಂಡು ಅಂದ್ರೆ ಅರೆಸ್ಟ್ ಮಾಡಿದ್ದಾರೆ. ಅವರನ್ನು ಕೂಡ ಹೆಚ್ಚಿನ ವಿಚಾರಣೆಯನ್ನ ಕೂಡ ಒಳಪಡಿಸಿದ್ದಾರೆ. ನೋಡಿ, FIR ಅಲ್ಲಿ 1,000ಕ್ಕಿಂತ ಹೆಚ್ಚು ಜನರ ಹೆಸರಿದೆ. ಅದರಲ್ಲಿ 20 ಜನರ ಅಂದ್ರೆ 1,000ಕ್ಕಿಂತ ಹೆಚ್ಚು ಜನ ಕಲ್ಲು ತೂರಾಟವನ್ನ ಮಾಡಿದ್ರು ಅಂತ ಹೇಳಲಾಗಿತ್ತು. ರೈಟ್. ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ.